ಹೀಟ್ ವೇವ್ ಮಾಡೆಲ್ಗೆ ಸುಸ್ವಾಗತ. ಈ ಮಾಡೆಲ್ನಲ್ಲಿ ಕೆಳಗಿನ ವಿಷಯಗಳ ಬಗ್ಗೆ ಕಲಿಯೋಣ. ಶಾಖ ತರಂಗದ ಬಗ್ಗೆ ತಿಳಿಯೋಣ. ಶಾಖ ತರಂಗ ಅಪಾಯಗಳು ಮತ್ತು ತಗ್ಗಿಸುವಿಕೆಯ ತಂತ್ರಗಳ ಬಗ್ಗೆ, ಶಾಖದ ಅಲೆಯ ಸಮಯದಲ್ಲಿ ರಕ್ಷಣಾತ್ಮಕ ಕ್ರಮಗಳನ್ನು ಅನ್ವಯಿಸುವ ಬಗ್ಗೆ, ಶಾಖದ ಸುರಕ್ಷತೆಗಾಗಿ ಮಾಡಬೇಕಾದ ಹಾಗೂ ಮಾಡಬಾರದ ಬಗ್ಗೆ ತಿಳಿಯಿರಿ. ಶಾಖ ತರಂಗ ಪರಿಸ್ಥಿತಿಗಳಿಗೆ ಒಗ್ಗಿಸಿಕೊಳ್ಳುವ ಪ್ರಾಮುಖ್ಯತೆಯನ್ನು ಗುರುತಿಸಿ. ಉಷ್ಣ ತರಂಗ ಎಂದರೇನು ಮತ್ತು ಅದು ಏಕೆ ಸಂಭವಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಪ್ರಾರಂಭಿಸೋಣ. ಹೆಚ್ಚಿನ ವಾತಾವರಣದ ಒತ್ತಡ ಒಂದು ಪ್ರದೇಶ ಚಲಿಸಿದಾಗ ಮತ್ತು ಹೆಚ್ಚು ದಿನಗಳವರೆಗೆ ಇರುವಾಗ ಗರಿಷ್ಠ ಬೇಸಿಗೆ ಕಾಲದಲ್ಲಿ ಶಾಖದ ಅಲೆಯು ಸಂಭವಿಸುತ್ತದೆ. ಅಂತಹ ಹೆಚ್ಚಿನ ಒತ್ತಡದ ವ್ಯವಸ್ಥೆಯಲ್ಲಿ ವಾತಾವರಣದ ಮೇಲಿನ ಗಾಳಿಯು ನೆಲದ ಕಡೆಗೆ ಎಳೆಯಲ್ಪಡುತ್ತದೆ. ಅಲ್ಲಿ ಅದು ಸಂಕುಚಿತಗೊಂಡು ಉಷ್ಣತೆಯು ಹೆಚ್ಚುತ್ತದೆ. ಸಾಗರಗಳು, ಹವಾಮಾನ ಮಾದರಿಗಳು, ಹಿಮ, ಸಸ್ಯಗಳು ಮತ್ತು ಪ್ರಾಣಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಶಾಖದ ಅಲೆಗಳು ಅಪಾಯಕಾರಿ ಆಗಿರುತ್ತದೆ. ಶಾಖದ ಸೆಳೆತ ಮತ್ತು ಶಾಖದ ಹೊಡೆತದಂತಹ ಕಾಯಿಲೆಗಳನ್ನು ಉಂಟುಮಾಡಬಹುದು. ಇದು ಸಾವಿಗೂ ಕಾರಣ ಆಗಬಹುದು. ಶಾಖದ ಅಲೆಗಳಿಗೆ ಸಂಬಂಧಿಸಿದ ಸಾವು ನೋವು ಪ್ರದೇಶದಿಂದ ಪ್ರದೇಶಕ್ಕೆ, ವರ್ಷದಿಂದ ವರ್ಷಕ್ಕೆ ಬದಲಾಗುತ್ತವೆ. ತೀವ್ರವಾದ ಘಟನೆಗಳಲ್ಲಿ ಸಾವಿರಾರು ಸಾವು ನೋವುಗಳು ಸಂಭವಿಸಿವೆ. 2021ರಲ್ಲಿ 374 ಜನರು ಶಾಖದ ಹೊಡೆತದಿಂದ ಪ್ರಾಣ ಕಳೆದುಕೊಂಡಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆಯು ಬಿಡುಗಡೆ ಮಾಡಿದ 2022ರ ಭಾರತದ ಹವಾಮಾನ ವರದಿಯ ಪ್ರಕಾರ 2022ರಲ್ಲಿ ಹವಾಮಾನ ವೈಪರೀತ್ಯದ ಪ್ರಭಾವದಿಂದಾಗಿ ಭಾರತವು 2227 ಸಾವುಗಳನ್ನು ದಾಖಲಿಸಿದೆ. ಇದು 5ನೇ ಅತ್ಯಂತ ಉಷ್ಣತೆಯ ವರ್ಷವಾಗಿದೆ. ಭಾರತೀಯ ಹವಾಮಾನ ಇಲಾಖೆ IMDಯ ಪ್ರಕಾರ ಒಂದು ನಿಲ್ದಾಣದ ಗರಿಷ್ಠ ತಾಪಮಾನವು ಬಯಲು ಪ್ರದೇಶಗಳಿಗೆ ಕನಿಷ್ಠ 40 ಡಿಗ್ರಿ ಸೆಲ್ಸಿಯಸ್ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ 30 ಡಿಗ್ರಿ ಸೆಲ್ಸಿಯಸ್ ತಲುಪುವವರೆಗೆ ಶಾಖದ ಅಲೆಯನ್ನು ಪರಿಗಣಿಸಬೇಕಾಗಿಲ್ಲ. ಸಾಮಾನ್ಯ ಗರಿಷ್ಠ ತಾಪಮಾನವನ್ನು ಲೆಕ್ಕಿಸದೆ ನಿಜವಾದ ಗರಿಷ್ಠ ತಾಪಮಾನವು 45 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಹೆಚ್ಚಿದ್ದರೆ ಶಾಖ ತರಂಗವನ್ನು ಘೋಷಿಸಬೇಕು. ಭಾರತದ ಪೂರ್ವ, ಮಧ್ಯ ಮತ್ತು ಪಶ್ಚಿಮ ಭಾಗಗಳಾದ ಉತ್ತರ ಪ್ರದೇಶ, ಬಿಹಾರ, ಒಡಿಶಾ, ಜಾರ್ಖಂಡ್, ಮಹಾರಾಷ್ಟ್ರದ ವಿದರ್ಭ ಪ್ರದೇಶ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ರಾಜಸ್ಥಾನದ ಶ್ರೀ ಗಂಗಾನಗರದ ಇತ್ಯಾದಿಗಳು ಶಾಖದ ಅಲೆಗಳಿಗೆ ಹೆಚ್ಚು ಹೆಸರುವಾಸಿಯಾಗಿದೆ. ಬೇಸಿಗೆಯಲ್ಲಿ ತಾಪಮಾನವು 45 ಡಿಗ್ರಿ ಸೆಲ್ಸಿಯಸ್ಗೆ ಏರುತ್ತದೆ. ಇದು ಜನಸಂಖ್ಯೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಬಿಸಿ ಗಾಳಿಯ ಪರಿಣಾಮಗಳು ಮತ್ತು ಸರ್ಕಾರ ಕೈಗೊಂಡ ಕ್ರಮಗಳನ್ನು ನೋಡೋಣ. ಶಾಖದ ಅಲೆಯಿಂದ ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿಗಳು ಮತ್ತು ಸಸ್ಯವರ್ಗದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಸರ್ಕಾರವು ಕಾಲಕಾಲಕ್ಕೆ ಮಾರ್ಗಸೂಚಿ, ಸಲಹೆ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಹ ನೀಡುತ್ತದೆ. IMD ಸಹ ಹವಾಮಾನ ಮುನ್ಸೂಚನೆಗಳು ಮತ್ತು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲು ಸಂಬಂಧಿಸಿದ ರಾಜ್ಯಗಳು ಮತ್ತು ಜಿಲ್ಲೆಗಳಿಗೆ ಸಲಹೆಗಳನ್ನು ನೀಡುತ್ತದೆ. ಅಪಾಯ ತಗ್ಗಿಸುವಿಕೆಯ ಹಂತಗಳನ್ನು ಅನುಸರಿಸುವ ಮೂಲಕ ಶಾಖ ತರಂಗದ ಪರಿಣಾಮಗಳನ್ನು ಕಡಿಮೆ ಮಾಡುವುದು ಹೇಗೆ ಎಂದು ತಿಳಿಯೋಣ. ಶಾಖ ತರಂಗಕ್ಕಾಗಿ 4 ಅಪಾಯ ತಗ್ಗಿಸುವ ಹಂತಗಳು. ಮುಂಚಿನ ಎಚ್ಚರಿಕೆ ವ್ಯವಸ್ಥೆ ಮತ್ತು ಇಂಟರ್ ಏಜೆನ್ಸಿ ಸಮನ್ವಯ, ವೈದ್ಯಕೀಯ ಉನ್ನತೀಕರಣ ಮತ್ತು ಆಡಳಿತಾತ್ಮಕ ಕ್ರಮಗಳು, ಸಾರ್ವಜನಿಕ ಜಾಗೃತಿ ಮತ್ತು ಸಮುದಾಯದ ಪ್ರಭಾವ, ಏಜೆನ್ಸಿಗಳು ಮತ್ತು ನಾಗರಿಕ ಸಮಾಜ ಸಂಸ್ಥೆಗಳೊಂದಿಗೆ ಸಹಯೋಗ. ಇನ್ನಷ್ಟು ತಿಳಿದುಕೊಳ್ಳಲು ಅಪಾಯ ತಗ್ಗಿಸುವಿಕೆ ಪ್ರತಿ ಹಂತವನ್ನು ಕ್ಲಿಕ್ ಮಾಡಿ. ತಾತ್ಕಾಲಿಕ ಆಶ್ರಯಗಳು ನಿರ್ಮಿಸುವುದು, ಸಾರ್ವಜನಿಕ ನೀರು ವಿತರಣಾ ವ್ಯವಸ್ಥೆಗಳನ್ನು ಹೆಚ್ಚಿಸುವುದು, ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ನವೀನ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದು, ದಿನವಿಡೀ ಕುಡಿಯುವ ಮತ್ತು ಸಾಕಷ್ಟು ಪ್ರಮಾಣದ ನೀರಿನ ಮೂಲಕ ಒಟ್ಟಾರೆ ಯೋಗಕ್ಷೇಮಕ್ಕೆ ಸಮರ್ಪಕವಾಗಿ ನೀರಿನ ಸಾಂದ್ರತೆಯಿಂದ ಉಳಿಯುವುದು. ಸರ್ಕಾರಿ ಸಂಸ್ಥೆಗಳು ತಾಪಮಾನ ಮುನ್ಸೂಚನೆಗಳು ಶಾಖ ಎಚ್ಚರಿಕೆಯನ್ನು ಮುನ್ಸೂಚನೆಯಾಗಿ ಫೋನ್ಗಳಿಗೆ ಸಂದೇಶ ಕಳುಹಿಸುತ್ತವೆ. ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಸಮನ್ವಯ ಅಪಾಯಗಳನ್ನು ಸುಧಾರಿಸುತ್ತವೆ. ಮುಂದಿನ ಎಚ್ಚರಿಕೆಗಳನ್ನು ಎಚ್ಚರಿಕೆಯಿಂದ ಆಲಿಸಿ. ಮನೆಯೊಳಗೆ ಇರಿ ಮತ್ತು ಹೊರಗೆ ಹೋಗುವುದನ್ನು ತಪ್ಪಿಸಿ. ನೀವು ಎಚ್ಚರಿಕೆಯನ್ನು ಸ್ವೀಕರಿಸಿದಾಗ ತಕ್ಷಣವೇ ಕಾರ್ಯನಿರ್ವಹಿಸಿ.
ವಿಪರೀತ ಶಾಖ ತರಂಗ ಪರಿಸ್ಥಿತಿಗಳ ವಿರುದ್ಧ ಹೇಗೆ ರಕ್ಷಿಸಿಕೊಳ್ಳುವುದು ಎಂಬುದರ ಕುರಿತು ಸಾರ್ವಜನಿಕ ಜಾಗೃತಿ ಸಂದೇಶಗಳನ್ನು ಮೂಡಿಸುವುದು, ಎಲೆಕ್ಟ್ರಾನಿಕ್ ಮುದ್ರಣ ಮತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ಐಇಸಿ ಸಾಮಗ್ರಿಗಳ ಜಾಗೃತಿ ಮಾಡಬೇಕು. ಆಸ್ಪತ್ರೆಗಳಲ್ಲಿ ಶಾಖ ಚಿಕಿತ್ಸೆ ಕೋಣೆಗಳನ್ನು ರಚಿಸಬೇಕು ಹಾಗೂ ಶಾಖ ಚಿಕಿತ್ಸಾ ತರಂಗ ಸಂಬಂಧಿಸಿದ ಪರಿಣಾಮಗಳನ್ನು ತಡೆಗಟ್ಟುವುದು ಹೇಗೆ ಎಂಬುದರ ಕುರಿತು ಸಲಹೆಗಳನ್ನು ಶಾಲೆಗಳು, ಕಚೇರಿಗಳು ಮತ್ತು ಸಾರ್ವಜನಿಕರಲ್ಲಿ ವ್ಯಾಪಕವಾಗಿ ಪ್ರಚಾರ ಮಾಡಬೇಕು. ಹೀಟ್ ಸ್ಟ್ರೋಕ್ ಎಂದರೆ ನಿಮ್ಮ ದೇಹದ ಉಷ್ಣತೆಯು 40 ಡಿಗ್ರಿ ಸೆಲ್ಸಿಯಸ್ 104 ಡಿಗ್ರಿ ಫ್ಯಾರನ್ಹೀಟ್ ಅಥವಾ ಅದಕ್ಕಿಂತ ಹೆಚ್ಚಾದಾಗ ರೋಗಗ್ರಸ್ತವಾಗುವಿಕೆ ಹಾಗೂ ಕೋಮಾಗೆ ಹೋಗಬಹುದು. ಇದು ಜೀವಕ್ಕೆ ಅಪಾಯಕಾರಿ. ರೋಗ ಲಕ್ಷಣಗಳು: ಅಧಿಕ ತಾಪಮಾನ, ಗೊಂದಲ, ರೋಗಗ್ರಸ್ತವಾಗುವಿಕೆ, ಪ್ರಜ್ಞಾಹೀನತೆ, ಕೆಂಪಾಗುವ ಚರ್ಮ, ತ್ವರಿತ ಹೃದಯ ಬಡಿತ, ತ್ವರಿತ ಉಸಿರಾಟ. ಚಿಕಿತ್ಸೆ: ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸುವುದು, ಒದ್ದೆಯಾದ ಬಟ್ಟೆಯಿಂದ ತಂಪಾಗಿಸುವುದು, ನೀರಿನಿಂದ ಜಲಸಂಚಯನ ಮಾಡುವುದು ಮತ್ತು ತಕ್ಷಣವೇ ವೈದ್ಯಕೀಯ ಸಹಾಯವನ್ನು ಪಡೆಯುವುದು. ಐಸ್ ಪ್ಯಾಕ್ ಬಳಸುವುದನ್ನು ತಪ್ಪಿಸಿ. ಇವಾಗ ಒಂದು ಪ್ರಶ್ನೆ ತೆಗೆದುಕೊಳ್ಳೋಣ. ಕೆಳಗೆ ಕೊಟ್ಟಿರುವ ಪ್ರಶ್ನೆಯನ್ನು ಆಯ್ಕೆಗಳ ಮೂಲಕ ಉತ್ತರಿಸೋಣ. ಶಾಖದ ಅಲೆಯ ಪರಿಣಾಮಗಳೇನು? ಶಾಖದ ಅಲೆಗಳು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಆರ್ಥಿಕ ಅಂಶಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತವೆ. ಇನ್ನಷ್ಟು ತಿಳಿದುಕೊಳ್ಳಲು ಪ್ರತಿ ಪರಿಣಾಮಕ್ಕೆ ಪಾಯಿಂಟರ್ ಅನ್ನು ಎಳೆಯಿರಿ. ವಿಪರೀತ ತಾಪಮಾನದ ಘಟನೆಗಳು ಮಾನವನ ಆರೋಗ್ಯದ ಮೇಲೆ ಆಳವಾದ ಮಾರಣಾಂತಿಕ ಪರಿಣಾಮಗಳನ್ನು ಬೀರುತ್ತವೆ. ಸರಾಸರಿಗಿಂತ ಬಿಸಿಯಾದ ಪರಿಸ್ಥಿತಿಗಳಿಗೆ ಒಗ್ಗಿಕೊಳ್ಳಿರುವುದರಿಂದ ಶಾಖದ ಲಾಭದಲ್ಲಿ ತ್ವರಿತ ಏರಿಕೆಯು ತಾಪಮಾನವನ್ನು ನಿಯಂತ್ರಿಸುವ ದೇಹದ ಸಾಮರ್ಥ್ಯವನ್ನು ರಾಜಿ ಮಾಡುತ್ತದೆ. ಈ ರೋಗಗಳು ಸಾಮಾನ್ಯವಾಗಿ ಒಳಗೊಂಡಿರುತ್ತವೆ: ನಿರ್ಜಲೀಕರಣ ಮತ್ತು ಶಾಖದ ಹೊಡೆತಗಳು, ಶಾಖ ಸೆಳೆತ, ಶಾಖದ ಬಳಲಿಕೆ, ಹೃದಯ ರಕ್ತನಾಳದ ಮತ್ತು ಉಸಿರಾಟದ ಅಸ್ವಸ್ಥತೆಗಳು. ಉಷ್ಣ ತರಂಗದ ಚಿಹ್ನೆಗಳು ಮತ್ತು ಲಕ್ಷಣಗಳು ಕೆಳಕಂಡಂತಿವೆ: ಎಡೆಮಾ ಅಥವಾ ಊತ, ಮೂರ್ಛೆ ಅಥವಾ ಮೂರ್ಛೆ ರೋಗ, ಜೊತೆಗೆ ಸಾಮಾನ್ಯವಾಗಿ 39 ಡಿಗ್ರಿ ಸೆಲ್ಸಿಯಸ್ ಅಥವಾ 102 ಡಿಗ್ರಿ ಫ್ಯಾರನ್ಹೀಟ್ಗಿಂತ ಕಡಿಮೆ ಜ್ವರವು ಶಾಖದ ಸೆಳೆತದ ಲಕ್ಷಣಗಳಾಗಿವೆ. ಶಾಖದ ಬಳಲಿಕೆಗೆ ರೋಗಲಕ್ಷಣಗಳು: ಆಯಾಸ, ದೌರ್ಬಲ್ಯ, ತಲೆತಿರುಗುವಿಕೆ, ತಲೆನೋವು, ವಾಕರಿಕೆ, ವಾಂತಿ, ಸ್ನಾಯು ಸೆಳೆತ ಮತ್ತು ಬೆವರುವಿಕೆ ಆಗಿರಬಹುದು. ಆದರೆ ಶಾಖದ ಹೊಡೆತಕ್ಕೆ ದೇಹದ ಉಷ್ಣತೆಯು 40 ಡಿಗ್ರಿ ಸೆಲ್ಸಿಯಸ್ ಅಥವಾ 104 ಫ್ಯಾರನ್ಹೀಟ್ ಜೊತೆಗೆ ಡಿಲೇರಿಯಂ, ರೋಗಗ್ರಸ್ತವಾಗುವಿಕೆ ಅಥವಾ ಕೋಮಾ. ಇದು ಬಾಂಧವ್ಯ ಮಾರಣಾಂತಿಕ ಸ್ಥಿತಿಯಾಗಿದೆ. ಶಾಖದ ಅಲೆಯ ಸಮಯದಲ್ಲಿ ಮಾನಸಿಕ ಪ್ರಭಾವ: ಒತ್ತಡ, ಆತಂಕ, ಖಿನ್ನತೆ. ಮಾನಸಿಕ ಅಸ್ವಸ್ಥತೆ: ವರ್ತನೆ ಅಸ್ವಸ್ಥತೆ, ಅರಿವಿನ ಅಸ್ವಸ್ಥತೆ. ಶಾಖ ತರಂಗದ ಮಾನಸಿಕ ಪರಿಣಾಮಗಳು: ಏಕಾಗ್ರತೆ ಮತ್ತು ಗಮನದ ಕೊರತೆ, ಕೌಟುಂಬಿಕ ದೌರ್ಜನ್ಯ, ಹಿಂಸೆಯಲ್ಲಿ ಏರಿಕೆ, ಹೆಚ್ಚಿನ ಮದ್ಯ ಮತ್ತು ಮಾದಕ ವ್ಯಸನ. ತಾಪಮಾನ ಏರಿಕೆಯು ಬಾಹ್ಯಾಕಾಶ ತಂಪಾಗಿಸುವ ಅಗತ್ಯತೆಯ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಬೇಸಿಗೆಯಲ್ಲಿ ನಗರ ಪ್ರದೇಶಗಳಲ್ಲಿ ವಿದ್ಯುತ್ ಬೇಡಿಕೆಯು ಕೂಲಿಂಗ್ ಲೋಡ್ನೊಂದಿಗೆ ಗರಿಷ್ಠವಾಗುತ್ತದೆ. ಹವಾನಿಯಂತ್ರಕ ಯಂತ್ರಗಳು, ಕೂಲರ್ಗಳು ಮತ್ತು ಫ್ಯಾನ್ಗಳ ಕೊಡುಗೆಯಿಂದಾಗಿ ವಿದ್ಯುಚ್ಛಕ್ತಿಯ ಗರಿಷ್ಠ ಬಳಕೆ. ಮನೆಯ ಸರಾಸರಿ ವೆಚ್ಚದ ಮೇಲೆ ಪರಿಣಾಮ ಬೀರುತ್ತದೆ. ವಿದ್ಯುಚ್ಛಕ್ತಿಯ ಗರಿಷ್ಠ ಬಳಕೆಗೆ ವಿಪರೀತ ತಾಪಮಾನವು ಯಾಂತ್ರಿಕ ಕೂಲಿಂಗ್ ಮತ್ತು ಹವಾನಿಯಂತ್ರಕಗಳ ಬೇಡಿಕೆಯನ್ನು ಉಲ್ಬಣಗೊಳಿಸುತ್ತದೆ. ಸೂರ್ಯನ ಹೊಡೆತದಿಂದ ಬಳಲುತ್ತಿರುವ ವ್ಯಕ್ತಿಯ ಪರಿಸ್ಥಿತಿಯನ್ನು ಪರಿಹರಿಸಲು ಈ ಸಲಹೆಗಳನ್ನು ಅನುಸರಿಸಬಹುದು. ಮೊದಲ ಹಂತವೆಂದರೆ ವ್ಯಕ್ತಿಯನ್ನು ತಂಪಾದ ಸ್ಥಳಗಳಲ್ಲಿ ನೆರಳಿನ ಅಡಿಯಲ್ಲಿ ಮಲಗಲು ಬಿಡುವುದು. ಅವರನ್ನು ಒದ್ದೆ ಬಟ್ಟೆಯಿಂದ ಒರೆಸಿ ತಲೆಯ ಮೇಲೆ ಸಾಮಾನ್ಯ ತಾಪಮಾನದ ನೀರನ್ನು ಸುರಿಯಿರಿ. ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವುದು ಮುಖ್ಯ ವಿಷಯ.
ವ್ಯಕ್ತಿಗೆ ORS ಕುಡಿಯಲು ಅಥವಾ ನಿಂಬೆ ಶರಬತ್ ದೇಹವನ್ನು ಪುನರ್ಜಲೀಕರಣಗೊಳಿಸಲು ಉಪಯುಕ್ತವಾದ ಯಾವುದನ್ನಾದರೂ ನೀಡಿ. ತಕ್ಷಣ ವ್ಯಕ್ತಿಯನ್ನು ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ. ರೋಗಿಗೆ ತಕ್ಷಣದ ಆಸ್ಪತ್ರೆಯ ಅಗತ್ಯವಿರುತ್ತದೆ, ಏಕೆಂದರೆ ಶಾಖದ ಹೊಡೆತಗಳು ಮಾರಕವಾಗಬಹುದು. ಸ್ಥಿತಿಸ್ಥಾಪಕತ್ವ ತಂತ್ರಗಳನ್ನು 2 ಭಾಗಗಳಾಗಿ ವಿಂಗಡಿಸಬಹುದು. ಅಸ್ತಿತ್ವದಲ್ಲಿರುವ ಮನೆಗಳಿಗೆ ಕೂಲಿಂಗ್ ಪರಿಹಾರಗಳನ್ನು ಒಳಗೊಂಡಿರುತ್ತದೆ. ಬಿದಿರು ತಟ್ಟೆ ಮತ್ತು ತಾಳೆ ಎಲೆಗಳ ಚಾವಣಿಯ ಪರದೆ, ಹಸಿರು ನಿವ್ವಳ ಛಾಯೆ, ಬಣ್ಣಗಳು ಮತ್ತು ಪೂರ್ಣಗೊಳಿಸುವಿಕೆ. ಯೋಜನೆ ಮತ್ತು ದೃಷ್ಟಿಕೋನ. ಫೆನೆಸ್ಟ್ರೇಷನ್ ಮತ್ತು ಶೇಡಿಂಗ್, ವರ್ಟಿಕಲ್ ಗ್ರೀನ್ ಮತ್ತು ಕ್ರೀಪರ್ಸ್, ಪರ್ಗೋಲಾ ಮತ್ತು ಟ್ರೆಲ್ಲಿಸ್. ಇನ್ನಷ್ಟು ತಿಳಿಯಲು ಪ್ರತಿ ಕೂಲಿಂಗ್ ಪರಿಹಾರವನ್ನು ಕ್ಲಿಕ್ ಮಾಡಿ. ಬಿದಿರು, ಹುಲ್ಲು ಮತ್ತು ತಾಳೆ ಎಲೆಗಳು ಸಾಂಪ್ರದಾಯಿಕ ಪರಿಸರ ಸ್ನೇಹಿಯಾಗಿ ಚಾವಣಿ ವಸ್ತುಗಳಾಗಿ ನಿರ್ವಹಿಸುತ್ತವೆ. ತಂಪಾಗಿಸಲು ಸಮರ್ಥನೀಯ ಮತ್ತು ನೈಸರ್ಗಿಕ ಮಾರ್ಗವನ್ನು ನೀಡುತ್ತವೆ. ಹಸಿರು ನಿವ್ವಳ ನೆರಳು, ಅಸ್ತಿತ್ವದಲ್ಲಿರುವ ಚಾವಣಿ, ಲೋಹದ ಚೌಕಟ್ಟು, ಹಸಿರು ನಿವ್ವಳ ಶಾಖ ವರ್ಗಾವಣೆ ಕಡಿಮೆ ಮಾಡುವುದು. ಬಣ್ಣ ಮತ್ತು ಗೋಡೆಯ ಪೂರ್ಣಗೊಳಿಸುವಿಕೆಯಿಂದ ಸೌರಶಕ್ತಿ ಹೀರಿಕೊಳ್ಳುವಿಕೆ ಮತ್ತು ಮುಂಭಾಗದ ಉಷ್ಣ ರವಾನೆಯ ಪ್ರಮುಖ ಪಾತ್ರವನ್ನು ಹೊಂದಿದೆ. ಗೋಡೆಯ ಬಣ್ಣ ಮತ್ತು ವಿನ್ಯಾಸವು ಸೌರ ಶಾಖದ ಲಾಭವನ್ನು ಕಡಿಮೆ ಮಾಡುವ ಮೂಲಕ ತಾಪಮಾನವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸೌರ ಮಾನ್ಯತೆ ಮತ್ತು ಗಾಳಿಯ ದಿಕ್ಕಿಗೆ ಸಂಬಂಧಿಸಿದಂತೆ ಕಟ್ಟಡದ ದೃಷ್ಟಿಕೋನವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ದೃಷ್ಟಿಕೋನವು ಕಟ್ಟಡದ ಹೊದಿಕೆಯ ಮೂಲಕ ಶಾಖದ ಲಾಭದ ಮೇಲೆ ಪರಿಣಾಮ ಬೀರುತ್ತದೆ. ಫೆನೆಸ್ಟ್ರೇಷನ್ ಸರಿಯಾಗಿ ಆಧಾರಿತ ಬಾಗಿಲುಗಳು ಮತ್ತು ಕಿಟಕಿ ತೆರೆದಾಗ ನೈಸರ್ಗಿಕ ಅಡ್ಡ ಗಾಳಿಯನ್ನು ಒದಗಿಸುತ್ತವೆ. ಗಾಳಿಯು ಒಳಹರಿವು ಮತ್ತು ಹೊರಹರಿವಿನ ನಡುವಿನ ದೀರ್ಘ ಮಾರ್ಗವನ್ನು ತೆಗೆದುಕೊಳ್ಳಲು ಬಲಪಡಿಸಿದರೆ ಹೆಚ್ಚು ತಂಪಾಗುವಿಕೆಯನ್ನು ಪಡೆಯಬಹುದು. ಕಟ್ಟಡದೊಳಗೆ ಸೌರ ಶಾಖದ ಲಾಭವನ್ನು ಕಡಿಮೆ ಮಾಡಲು, ಬಾಹ್ಯ ಮೇಲ್ಮೈ ತಾಪವನ್ನು ಕಡಿಮೆ ಮಾಡಲು ನೆರಳು ಸಾಧನಗಳು ಪರಿಣಾಮಕಾರಿ ಸಾಧನಗಳಾಗಿವೆ. ಇದು ಬಿಸಿ ವಾತಾವರಣದಲ್ಲಿ ಸುತ್ತುವರಿದ ತಾಪಮಾನಕ್ಕಿಂತ 10ರಷ್ಟು ಹೆಚ್ಚು ತಲುಪಬಹುದು. ಉದ್ದನೆಯ ಹಸಿರು ಬಹು ಕ್ರಿಯಾತ್ಮಕ ಪಾತ್ರವನ್ನು ಹೊಂದಿದೆ. ಇದು ನೆರಳು ನೀಡುತ್ತದೆ, ಗಾಳಿಯ ಗುಣಮಟ್ಟವನ್ನು ಸುಧಾರಿಸುತ್ತದೆ, ಕಟ್ಟಡ ಮತ್ತು ಆಂತರಿಕ ತಾಪಮಾನವನ್ನು 2°C ನಿಂದ 8°C ವರೆಗೆ ಕಡಿಮೆ ಮಾಡುತ್ತದೆ. ಪರ್ಗೋಲಾ ಎಂಬುದು ಉದ್ಯಾನ ರಚನೆ ಚೌಕಟ್ಟಾಗಿದ್ದು, ಸಾಮಾನ್ಯವಾಗಿ ಉದ್ದವಾದ ಪೋಸ್ಟ್ಗಳು ಅಥವಾ ಕಾಲಮ್ಗಳನ್ನು ಒಳಗೊಂಡಿರುತ್ತದೆ. ಅದು ಅಡ್ಡ ಬೀಮ್ಗಳು ಮತ್ತು ತೆರೆದ ಜಾಲರಿ ಅಥವಾ ಮೇಲ್ಛಾವಣಿಯನ್ನು ಬೆಂಬಲಿಸುತ್ತದೆ. ಇದು ನೆರಳು ಒದಗಿಸಲು, ಹೊರಾಂಗಣ ಸ್ಥಳಗಳನ್ನು ವ್ಯಾಖ್ಯಾನಿಸಲು ಮತ್ತು ಉದ್ಯಾನಗಳು ಅಥವಾ ಒಳಾಂಗಣದಲ್ಲಿ ಅಲಂಕಾರಿಕ ಅಂಶವಾಗಿ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ. ಟ್ರೆಲ್ಲಿಸ್ ಎನ್ನುವುದು ಉದ್ದ ಮತ್ತು ಅಡ್ಡ ಬಾರ್ಗಳು ಅಥವಾ ಸ್ಲ್ಯಾಟ್ಗಳ ಸರಣಿಯನ್ನು ಒಳಗೊಂಡಿರುವ ಒಂದು ಚೌಕಟ್ಟು ರಚನೆಯಾಗಿದೆ. ಇದನ್ನು ಸಾಮಾನ್ಯವಾಗಿ ಮರ ಅಥವಾ ಲೋಹದಿಂದ ತಯಾರಿಸಲಾಗುತ್ತದೆ. ಉದ್ಯಾನಗಳಲ್ಲಿ ಕ್ಲೈಂಬಿಂಗ್ ಸಸ್ಯಗಳು ಮತ್ತು ಬಳ್ಳಿಗಳನ್ನು ಬೆಂಬಲಿಸಲು ಅಥವಾ ಹೊರಾಂಗಣ ಸ್ಥಳಗಳಲ್ಲಿ ಅಲಂಕಾರಿಕ ಅಂಶಗಳಾಗಿ ಬಳಸಲಾಗುತ್ತದೆ. ಶಾಖದ ಹೊಡೆತದಿಂದ ಗಂಭೀರ ಕಾಯಿಲೆ ಮತ್ತು ಸಾವನ್ನು ತಡೆಗಟ್ಟಲು ನೀವು ಈ ಕೆಳಗಿನ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಹಗುರವಾದ, ತಿಳಿ ಬಣ್ಣದ, ಸಡಿಲವಾದ ಮತ್ತು ರಂಧ್ರವಿರುವ ಹತ್ತಿ ಬಟ್ಟೆಗಳನ್ನು ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣಾತ್ಮಕ ಕನ್ನಡಕ, ಛತ್ರಿ ಅಥವಾ ಟೋಪಿ, ಬೂಟು ಅಥವಾ ಚಪ್ಪಲಿಗಳನ್ನು ಬಳಸಿ. ಸಾಕಷ್ಟು ನೀರು ಕುಡಿಯಿರಿ ಮತ್ತು ಸಾಧ್ಯವಾದಷ್ಟು ಹೆಚ್ಚಾಗಿ ಬಾಯಾರಿಕೆ ಇಲ್ಲದಿದ್ದರೂ ಸಹ ನಿಮ್ಮನ್ನು ಪುನರ್ಜಲೀಕರಣ ಮಾಡಲು ಯಾವಾಗಲೂ ನೀರಿನ ಬಾಟಲಿಯನ್ನು ನಿಮ್ಮೊಂದಿಗೆ ಕೊಂಡೊಯ್ಯಿರಿ. ನೀವು ಹೊರಗೆ ಕೆಲಸ ಮಾಡುತ್ತಿದ್ದರೆ ಟೋಪಿ ಅಥವಾ ಛತ್ರಿ ಬಳಸಿ. ನಿಮ್ಮ ತಲೆ, ಕುತ್ತಿಗೆ, ಮುಖ ಮತ್ತು ಕೈಕಾಲುಗಳ ಮೇಲೆ ಒದ್ದೆಯಾದ ಬಟ್ಟೆಯನ್ನು ಬಳಸಿ. ನಿಮಗೆ ತಲೆ ತಿರುಗುವಿಕೆ, ಅನಾರೋಗ್ಯ ಅಥವಾ ಮೂರ್ಛೆ ಅನಿಸಿದರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ. ORS ಮತ್ತು ಮನೆಯಲ್ಲಿ ತಯಾರಿಸಿದ ಪಾನೀಯಗಳಾದ ಲಸ್ಸಿ, ರಾಗಿ ಅಂಬಲಿ ಅಥವಾ ಅಕ್ಕಿ ನೀರು, ನಿಂಬೆ ನೀರು, ಮಜ್ಜಿಗೆ ಇತ್ಯಾದಿಗಳನ್ನು ಬಳಸಿ ದೇಹವನ್ನು ಪುನರ್ಜಲೀಕರಣ ಮಾಡಲು ಸಹಾಯ ಮಾಡುತ್ತದೆ. ಬಿಸಿಲಿನಲ್ಲಿ ಹೋಗುವುದನ್ನು ತಪ್ಪಿಸಿ. ವಿಶೇಷವಾಗಿ ಮಧ್ಯಾಹ್ನ 12ರಿಂದ 3ರವರೆಗೆ ಹೊರಗಿನ ತಾಪಮಾನ ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನು ತಪ್ಪಿಸಿ. ಮಧ್ಯಾಹ್ನ 12ರಿಂದ 3 ಗಂಟೆಯವರೆಗೆ ಹೊರಗೆ ಕೆಲಸ ಮಾಡುವುದನ್ನು ತಪ್ಪಿಸಿ. ದೇಹವನ್ನು ನಿರ್ಜಲೀಕರಣಗೊಳಿಸುವ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನು ತಪ್ಪಿಸಿ. ಸ್ವಯಂ ಸೇವಕರ ಪಾತ್ರ.
ಸ್ವಯಂ ಸೇವಕರು ಯಾವುದೇ ಸಂಘ ಸಂಸ್ಥೆಗಳ ಸಮುದಾಯ ಕೇಂದ್ರ ಬಿಂದುವಾಗಿರಬಹುದು, ಸರ್ಕಾರದ ಸಲಹೆಗಳ ಸಂದೇಶಕ ವಾಹಕರಾಗಿ ಕಾರ್ಯನಿರ್ವಹಿಸಬಹುದು ಮತ್ತು ಎಚ್ಚರಿಕೆಗಳನ್ನು ಪ್ರಸಾರ ಮಾಡಬಹುದು. ಪೀಡಿತ ಪ್ರದೇಶದಿಂದ ಜನರನ್ನು ಸ್ಥಳಾಂತರಿಸಲು ಸ್ವಯಂ ಸೇವಕರು ಸಹಾಯ ಮಾಡಬಹುದು. ಸ್ವಯಂ ಸೇವಕರು ವಿವಿಧ ಸೇವೆಗಳಿಗಾಗಿ ಪರಿಹಾರ ಶಿಬಿರಗಳಲ್ಲಿ ಸೇವೆ ಸಲ್ಲಿಸಬಹುದು. ಸ್ವಯಂ ಸೇವಕರು ಸರ್ಕಾರಕ್ಕೆ ಉಪಯುಕ್ತತೆಯ ಮರುಸ್ಥಾಪನೆಗೆ ಸಹಾಯ ಮಾಡಬಹುದು. ಸ್ವಯಂ ಸೇವಕರನ್ನು ರಾಜ್ಯವು ಎಲ್ಲ ರೀತಿಯ ಸಾಮಾನ್ಯ ಸೇವೆಗಳಿಗೆ ಬಳಸಿಕೊಳ್ಳಬಹುದು. ಶಾಖತರಂಗ ಸುರಕ್ಷತೆಯ ಬಗ್ಗೆ ಮಾತನಾಡೋಣ. ಮಧ್ಯಾಹ್ನ 12ರಿಂದ 3ರವರೆಗೆ ಹೊರಗೆ ಹೋಗುವುದನ್ನು ತಪ್ಪಿಸಿ. ನಿಯಮಿತವಾಗಿ ನೀರು ಕುಡಿಯಿರಿ. ಹಗುರವಾದ ಸಡಿಲವಾದ ಬಟ್ಟೆಗಳನ್ನು ಧರಿಸಿ. ಕನ್ನಡಕ, ಛತ್ರಿ ಮತ್ತು ಪಾದರಕ್ಷೆಗಳನ್ನು ಬಳಸಿ. ಸ್ವಯಂ ಸೇವಕನಾಗಿ ನಾನು ಹೇಗೆ ಸಹಾಯ ಮಾಡಬಹುದು? ಶಾಖತರಂಗ ಮುನ್ನೆಚ್ಚರಿಕೆಗಳ ಬಗ್ಗೆ ನೀವು ಜನರಿಗೆ ಶಿಕ್ಷಣ ನೀಡಬಹುದು. ಮನೆಯೊಳಗೆ ಇರಿ. ಪುನರ್ಜಲೀಕರಣ ಮಾಡಿಕೊಳ್ಳಿ. ಸೂಕ್ತವಾದ ಉಡುಗೆ ಧರಿಸಿ. ಖಂಡಿತ, ನಾನು ಇತರರನ್ನು ಎಚ್ಚರಿಸುತ್ತೇನೆ ಮತ್ತು ಸಂತ್ರಸ್ತರಿಗೆ ಸಹಾಯ ಮಾಡುತ್ತೇನೆ. ಗ್ರೇಟ್. ಒಟ್ಟಾಗಿ ನಾವು ಒಂದು ವ್ಯತ್ಯಾಸವನ್ನು ಮಾಡುತ್ತೇವೆ. ಸ್ವಯಂ ಸೇವಕರಿಗೆ ಧನ್ಯವಾದಗಳು. ಯಾವುದೇ ಶಾಖದ ಅಲೆಯ ಪರಿಣಾಮಗಳ ಸಂದರ್ಭದಲ್ಲಿ ತುರ್ತು ಕಿಟ್ ಅನ್ನು ರೂಪಿಸುವ ಐಟಂಗಳ ಪಟ್ಟಿ ಈ ಕೆಳಗಿನಂತಿವೆ: ನೀರಿನ ಬಾಟಲ್, ಛತ್ರಿ ಅಥವಾ ಟೋಪಿ, ಕರವಸ್ತ್ರ, ಕೈ ಬೀಸಣಿಕೆ, ಎಲೆಕ್ಟ್ರೋಲೈಟ್ ಗ್ಲೂಕೋಸ್ ಪುನರ್ಜಲೀಕರಣ. ಮಾಡ್ಯೂಲ್ನಲ್ಲಿ ಚರ್ಚಿಸಲಾದ ಪ್ರಮುಖ ಅಂಶಗಳು: ಶಾಖದ ಅಲೆಗಳು ಮಾನವನ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ವಿವಿಧ ಅಪಾಯಗಳನ್ನು ಉಂಟುಮಾಡುವ ಅತಿಯಾದ ಬಿಸಿ ವಾತಾವರಣದ ಅವಧಿಗಳಾಗಿವೆ. ಶಾಖತರಂಗದ ಅಪಾಯಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ತಗ್ಗಿಸುವಿಕೆಯ ತಂತ್ರಗಳನ್ನು ಅನುಷ್ಠಾನಗೊಳಿಸುವುದು ತೀವ್ರವಾದ ಶಾಖದ ಘಟನೆಗಳ ಪ್ರಭಾವವನ್ನು ಕಡಿಮೆ ಮಾಡಲು ನಿಯಂತ್ರಣಕಾರಕವಾಗಿದೆ. ಶಾಖದ ಅಲೆಯ ಸಮಯದಲ್ಲಿ ಹೈಡ್ರೀಕರಿಸಿದ ಸ್ಥಿತಿಯಲ್ಲಿರುವುದು, ನೆರಳು ಹುಡುಕುವುದು, ಹಗುರವಾದ ಬಟ್ಟೆಗಳನ್ನು ಧರಿಸುವುದು ಮತ್ತು ಫ್ಯಾನ್ ಅಥವಾ ಹವಾನಿಯಂತ್ರಣವನ್ನು ಬಳಸುವುದು ಮುಂತಾದ ರಕ್ಷಣಾತ್ಮಕ ಕ್ರಮಗಳನ್ನು ಅನ್ವಯಿಸುವುದು ಅತ್ಯಗತ್ಯ. ಹೀಟ್ ವೇವ್ ಸುರಕ್ಷತೆಗಾಗಿ ಶಿಫಾರಸು ಮಾಡಬೇಕಾದವುಗಳ ದುರ್ಬಲ ವ್ಯಕ್ತಿಗಳನ್ನು ಪರೀಕ್ಷಿಸುವುದು, ಶ್ರಮದಾಯಕ ಹೊರಾಂಗಣ ಚಟುವಟಿಕೆಗಳನ್ನು ತಪ್ಪಿಸುವುದು ಮತ್ತು ಸನ್ಸ್ಕ್ರೀನ್ ಅನ್ನು ಬಳಸುವುದು. ಒಗ್ಗಿಕೊಳ್ಳುವಿಕೆ ತೀವ್ರತರವಾದ ಪರಿಸ್ಥಿತಿಗಳಿಗೆ ಕ್ರಮೇಣ ಹೊಂದಿಕೊಳ್ಳುವ ಪ್ರಕ್ರಿಯೆ. ಶಾಖದ ಅಲೆಗಳ ಪರಿಣಾಮಗಳನ್ನು ಉತ್ತಮವಾಗಿ ಸಹಿಸಿಕೊಳ್ಳಲು ಮತ್ತು ನಿಭಾಯಿಸಲು ವ್ಯಕ್ತಿಗಳಿಗೆ ಮುಖ್ಯವಾಗಿದೆ. ಈಗ ಮಾಡೆಲ್ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಪರಿಶೀಲಿಸುವ ಸಮಯ. ಇದು ಮೌಲ್ಯಮಾಪನ ವ್ಯಾಯಾಮ. ಎಲ್ಲ ಪ್ರಶ್ನೆಗಳನ್ನು ಸಮಾನವಾಗಿ ತೂಕ ಮಾಡಲಾಗುತ್ತದೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ನೀವು ಕನಿಷ್ಠ 60% ಅಂಕಗಳನ್ನು ಗಳಿಸಬೇಕು. ಪ್ರತಿಯೊಂದು ಪ್ರಶ್ನೆಯನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಸೂಕ್ತವಾದ ಆಯ್ಕೆಗಳನ್ನು ಆರಿಸಿ. ನೀವು ಹಿಂತಿರುಗಿ ಮತ್ತು ನಿಮಗೆ ಖಚಿತವಾಗಿರದ ಯಾವುದನ್ನಾದರೂ ಪರಿಶೀಲಿಸಬಹುದು ಹಾಗೂ LMSಗೆ ಹಿಂತಿರುಗಲು ವಿಂಡೋವನ್ನು ಮುಚ್ಚಿ. ಅಭಿನಂದನೆಗಳು, ನೀವು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಿ.